ಗುರು ಗೋವಾದಲ್ಲಿ ಒಂದು ನೈಟ್ ಕಳೆದ್ಮೇಲೆ ಲೋಡ್ ಬಂದಿದೆ ಮತ್ತೆ ಬೆಂಗಳೂರಿಗೇ. ಇಲ್ಲಿಂದ ಲೋಡಿಂಗ್ ಪಾಯಿಂಟೇ 44 ಕಿಲೋಮೀಟ್ರು 1 ಅವರ್ ತೋರಿಸ್ತಾ ಇದೆ. ಮತ್ತೆ ಸೀದಾ ನಾವು ಬಂದಿದ್ದ ರೂಟೇನೆ ಕಾರವಾರ ರೂಟಲ್ಲೇ 44 ಕಿಲೋಮೀಟ್ರ್ ಹೋಗಬೇಕು. ಬನ್ನಿ ಪಟಾಪಟ್ ಅಂತ ಹೋಗಿ ಲೋಡ್ ಮಾಡೋಣ. ಜಾಗ ನೋಡ್ಗುರು, ಫುಲ್ ತಿಪ್ಪೆಗುಂಡಿ. ಗಾಡಿಯಲ್ಲಿ ನಿಲ್ಸಿದ್ದೀನಿ. ಇಲ್ಲಿ ಡೀಸೆಲ್ ರೇಟ್ ಪರವಾಗಿಲ್ಲ ಗುರು, 88 ರೂಪಾಯಿ ಇದೆ ಅಷ್ಟೇ. ಆರಾಮಾಗಿ ಹಾಕಿಸ್ಕೊಂಡು ಹೋಗ್ಬಿಡೋದು. ಒಂದು 8,000 ರೂಪಾಯಿಲಿ ಹೋಗ್ಬಿಡುತ್ತೆ ಗಾಡಿ. 8,000-9,000 ರೂಪಾಯಿಲಿ. ಬಾಡಿಗೆನೂ ಕಡಿಮೆ ಗುರು, 22,000 ರೂಪಾಯಿ ವಿತ್ ಕಮಿಷನ್ನು. ಕಮಿಷನ್ ಒಂದು 500-600 ರೂಪಾಯಿ ಹೋಗುತ್ತೆ. 21,500 ಸಿಗುತ್ತೆ. ಬನ್ನಿ ಪಟ್ಟಂತ ಹೋಗಿ ಲೋಡ್ ಮಾಡ್ಕೊಂಡು ಸಿಗ್ತೀನಿ. ನೋಡ್ತಾ ಇರ್ಬೋದು, ನದಿ ಬ್ರಿಡ್ಜ್ ಕ್ರಾಸ್ ಮಾಡ್ತಾ ಇದ್ದೀವಿ. ನದಿನೇನು ಸಕ್ಕತ್ತಾಗಿದೆ ಗುರು, ಸಿಂಗಲ್ ಲೈನ್ ಬೇರೆ ಇದು, ಸೂಪರಾಗಿದೆ. ರಾತ್ರಿ ಇದನ್ನೇ ತೋರ್ಸೋಕೆ ಟ್ರೈ ಮಾಡಿದೆ. ಫುಲ್ಲು ಕತ್ಲೆ ಅಂದರೆ ಫುಲ್ ಕತ್ಲೆ ಗುರು. ನೋಡಿ ಗುರು, ಅಲ್ಲಿ ಬೋಟು ರೆಡಿ ಆಗ್ತಾ ಇದೆ. ದೊಡ್ಡ ದೊಡ್ಡ ಬೋಟ್ಗಳೇ ಗುರು, ಕಾಣ್ತಾ ಇಲ್ಲ ಅನ್ಸುತ್ತೆ ನೋಡಿ, ಶಿಪ್ಗಳು. ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಇಲ್ಲಿ. ನೋಡ್ಗುರು, ಇದೇ ಕಂಪ್ನಿ. ಬೋಟ್ ಕಾಣ್ತಾ ಇರ್ಬೋದು ನಿಮಗೆ. ಗುರು ಫೈನಲಿ ಲೋಡಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ. ಇಲ್ಲಿ ಗೇಟ್ ಹತ್ರ ಇದ್ದೀನಿ, ನೋಡ್ತಾ ಇರ್ಬೋದು. ಇದೇ ಕಂಪ್ನಿ. ಡೀಸೆಲ್ ಬೇರೆ ಇಲ್ಲ, ಇಲ್ಲೇ ಹಾಕಿಸ್ಕೊಂಬಿಡೋಣ. 88 ರೂಪಾಯಿ ಗುರು. ನೋಡೋಣ, ಪಾಲ್ಟಿ ಫೋನ್ ಎತ್ತುತ್ತಾ ಇಲ್ಲ, ಬ್ಯುಸಿ ಇರ್ಬೇಕನ್ಸುತ್ತೆ. ನೋಡೋಣ, ಒಳಗಡೆ ಡೆಕೋರೇಷನ್ ಐಟಮ್ ಅಂತೆ. ಲೋಡ್ ಮಾಡಿಕೊಂಡು ಸೀದಾ ಹೋಗೋಣ ಯಲಹಂಕ. 8 ಟನ್ ಅಂತ ಹೇಳೋರೆ, 8 ಟನ್ ಬರಲ್ಲ ಅಂದವ್ರೆ. ನೋಡೋಣ, 8 ಟನ್ ಗ್ಯಾರಂಟಿ ಒಟ್ಟಿನಲ್ಲಿ. ಬರಲಿ ಬರ್ದರೆ ಹೇಳಿ, ರೇಟು ಅದೇ ಫಿಕ್ಸು. ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು, ಈ ಪೀಸ್ಗಳು ಬಿದ್ದಿದ್ದಾವಲ್ಲ, ಇವೇ ಪೀಸ್ ಲೋಡ್ ಮಾಡೋದು. ಇಲ್ಲೆಲ್ಲ ಇದೆಯಲ್ಲ, ಇವೇ ಹ್ಯಾಂಗಲ್ಗಳ್ನ ಲೋಡ್ ಮಾಡಿಕೊಂಡು ಹೋಗೋದು ಗುರು. ಇಲ್ಲಿಂದ ಒಂಚೂರು ಮುಂದಕ್ಕೆ ಹೋಗಿ ನೋಡಿದ್ರೆ ಸಮುದ್ರ ಒಳ್ಳೆ ವ್ಯೂ ಇದೆ, ನಿಮಗೆ ತೋರಿಸ್ತೀನಿ. ಫಸ್ಟೇ ಒಂಚೂರು ಈ ಮೇಲ್ಗಡೆ ಬಿಚ್ಬಿಡೋಣ ಗುರು. ಈ ಲೋಡ್ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ ಇನ್ನೊಂದು ಲೋಡ್ ಮಾಡೋಕ್ಕೆ. ಇಲ್ಲಿ ತಲೆ ತಟ್ಟೆ ಯಾವಾರ ಗುರು ಇವ್ರದ್ದು. ಇನ್ನೂ ಕ್ರೇನ್ ರೆಡಿ ಇಲ್ಲ, ಅದು ರೆಡಿ ಇಲ್ಲ, ಇದು ರೆಡಿ ಇಲ್ಲ. ಹೋಗ್ತಾ ಇರೋದೇ ಕಡಿಮೆಗೆ. ಅದರಲ್ಲಿ ಇವತ್ತು ಆಲ್ಟಿಂಗ್ ಆಗಂಗೆ ಕಾಣ್ತೈತೆ. ಅದಕ್ಕೆ ನಾನು ಮಾಡೋದಿಲ್ಲ ಬಿಡೆಯ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿ ವಾಪಸ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ಒಂದು ಜಾರ್ಖಂಡಿಗೆ ಒಂದು ಲೋಡ್ ಸಿಕ್ಕೈತೆ. ಏನು ಎತ್ತ ಅಲ್ಲಿಗೆ ಹೋಗಿ ಹೇಳ್ತೀನಿ. ಇಲ್ಲೇ 15 ಕಿಲೋಮೀಟ್ರ್ ಐತೆ. ಆಲ್ರೆಡಿ ಅರ್ಧ ದೂರ ಬಂದಿದ್ದೀನಿ. ಇನ್ನೇನಿದ್ರೆ ಒಂದು 7 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಬನ್ನಿ ಪಾಯಿಂಟಿಗೆ ಹೋಗಿ ಸಿಗ್ತೀನಿ ಗುರು. ಫೈನಲಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಡ್ರಿಂಕ್ಸ್ ಲೋಡು ಗುರು, ನೋಡ್ತಾ ಇರ್ಬೋದು. ಇದೇ ಕಂಪ್ನಿ ಗುರು. ಫೈನಲಿ ಬಿಲ್ಲೆಲ್ಲ ಕೊಟ್ಟಿದ್ದಾರೆ. ಅಲ್ಲಿಂದ ಬಿಟ್ಟು ಹೈವೇ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಚಿಕ್ಕ ಚಿಕ್ಕ ಗಲ್ಲಿಗೆ ರೋಡ್ ಗುರು. ಅದಕ್ಕೇ ಈ ಥರ ಹೆಂಗೆ ಎಗರಿಸಂಗಿಲ್ಲ ಗುರು, ಹೊಡೆದೋದ್ರೆ ಕಷ್ಟ. ಆಮೇಲೆ ಗೋವಾದಲ್ಲೂ ಕ್ಯಾಮ್ರಾಗಳಿದ್ದಾವೆ ಗುರು, ಭಯಂಕರ ಕೇಸ್ ಹಾಕ್ಬಿಡ್ತಾರೆ. ಈ ಥರ ಜಂಪೇ ಮಾಡ್ಸಂಗಿಲ್ಲ. ಒಂದು ಅಂಶ ಎಗರಿಸಿದ್ರು ಬಾಟ್ಲಿ ಹೊಡೆದೋದ್ರೆ ತಲೆ ಮೇಲೆ ಬಂದುಬಿಡುತ್ತೆ. ಫಸ್ಟೇ ಆರ್ಮಿ ಡ್ರಿಂಕ್ಸ್ಗಳು ಇರೋದು ಇದರಲ್ಲಿ. ಮತ್ತು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಡುತ್ತೆ ಗುರು. ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕು. ಈ ಡ್ರಿಂಕ್ಸ್ ಲೋಡಲ್ಲಿ ಇನ್ನೊಂದು ತಲೆನೋವೇನು ಅಂದರೆ, ಅವ್ರು ಹೇಳೋ ರೂಟಲ್ಲೇ ಹೋಗಬೇಕು. ಈಗ ನನಗೆ ಕೊಟ್ಟಿರೋದು ಫುಲ್ ಮಹಾರಾಷ್ಟ್ರ ರೂಟೇ, ನ್ಯಾಷನಲ್ ಹೈವೇ. ಏನಂತಾರೆ ಇದು, ಚೆಕ್ ಪೋಸ್ಟ್ ಸಿಗುತ್ತಲ್ಲ, ಅದೇ ರೋಡಲ್ಲೇ ಹೋಗಬೇಕು. ವಿತೌಟ್ ಚೆಕ್ ಪೋಸ್ಟಲ್ಲಿ ಹೋಗಂಗೆ ಇಲ್ಲ. ಆಲ್ರೆಡಿ ನನ್ನ ಮೊಬೈಲಲ್ಲಿ ಲಿಂಕ್ ಕಳಿಸಿ OTP ಹಾಕ್ಕೊಂಡಿದ್ದಾರೆ. ಆಟೋಮೆಟಿಕ್ ಟ್ರ್ಯಾಕ್ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಅವ್ರಿಗೆ ಯಾವ ರೋಡಲ್ಲಿ ಪರ್ಮಿಷನ್ ಇರುತ್ತೋ ಆ ರೋಡಲ್ಲೇ ಹೋಗಬೇಕು. ಬೇರೆ ರೋಡಲ್ಲಿ ಹೋದರೆ ಗಾಡಿ ವಿತ್ ಮಾಲ್ ಎರಡೂ ಸೀಸ್ ಆಗುತ್ತೆ. ತುಂಬ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಯಾಕಂದ್ರೆ ಅವ್ರು ಮುಂಚೆನೇ 5 ಸತಿ ಅಲ್ಲ 10 ಸತಿ ಒತ್ತಿ ಹೇಳಿದ್ದಾರೆ. ಪೇಪರ್ ಮೇಲೂ ಯಾವ ರೂಟಲ್ಲೇ ಹೋಗಬೇಕು ಅಂತ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಹಾಕಿದ್ದಾರೆ. ಆ ಡೀಟೇಲ್ಸ್ ಪ್ರಕಾರನೇ ಹೋಗಬೇಕು. ಈಗ ಫಸ್ಟು ಗೋವಾ ಮತ್ತು ಮಹಾರಾಷ್ಟ್ರ 2 ಚೆಕ್ ಪೋಸ್ಟಲ್ಲೂ ಪರ್ಮಿಷನ್ ಲೆಟ್ರು TP ಅಂದರೆ ಇದು ಡ್ರಿಂಕ್ಸಿಗೇ ಬೇರೆ ಥರ ಇರುತ್ತೆ. ಅಲ್ಲೊಂದು 1,500 ಇಲ್ಲ 800 ಹಂಗೆ ಇರುತ್ತೇನೋ. ನಾನು ಫಸ್ಟ್ ಟೈಮ್ ಗೊತ್ತಿಲ್ಲ ನನಗೂ. ಅವರೇನೋ 1,500 ಇನ್ನೊಂದು 300 ರೂಪಾಯಿ ಏನೋ ತೊಗೊತಾರೆ.
ಅವೆರಡು ಕಡೆನೂ ದುಡ್ಡು ಕಟ್ಕೊಂಡು ಸ್ಟ್ಯಾಂಪ್ ಹೊಡಿಸ್ಕೊಂಡು ಅವ್ರ ಹತ್ರ ಪರ್ಮಿಷನ್ ಲೆಟ್ರ್ ಇಸ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ. ಈಗ ಇಲ್ಲಿಂದ 80 ಕಿಲೋಮೀಟ್ರ್ ಐತೆ. 1:58 ನಿಮಿಷ ತೋರಿಸ್ತೈತೆ. 1 ಗಂಟೆ 58 ನಿಮಿಷ. ಟೈಮ್ ಬಂದು ಆಲ್ರೆಡಿ 6:30 ಆಗಿದೆ. ನೋಡ್ತಾ ಇರ್ಬೋದು, ಬ್ರಿಡ್ಜ್ ಮೇಲೆ ಹೋಯ್ತಾ ಇದ್ದೀವಿ. ಇಲ್ಲಿ ರೋಡ್ಗಳು ಸರಿ ಇಲ್ಲ ಗುರು, ಎತ್ತೆತ್ತಾಗ್ತೈತೆ. ಬರೀ ಬೈದಿಂದನೇ ಹೋಗ್ಬೇಕಾಗಿದೆ. ಈಗ ಹೆಂಗೋ ಬಿಡಿ, ಹೈವೇ ಟು ಹೈವೇ ಶಾರ್ಟ್ಕಟ್ಟಲ್ಲಿ ಹೋಗಿದ್ರೆ ರೋಡ್ಗಳು ಚೆನ್ನಾಗಿರ್ತಿರ್ಲಿಲ್ಲ. ಕಿತ್ತೋಗಿರೋ ರೋಡು. ಆಮೇಲೆ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ ಡ್ಯಾಮೇಜ್ ಆಗಿಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ, ನೋಡ್ಕೊಂಡು ಹೋಗಿ ಅಂತ. ಹಂಗೆ ಮಾಡೋಣ ಬನ್ನಿ. ಸೀದಾ ಈಗ ಇನ್ನೊಂದು ಚೆಕ್ ಪೋಸ್ಟಿಗೆ ಹೋಗೇ ಸಿಗ್ತೀನಿ, ಯಾಕಂದರೆ ರೋಡ್ಗಳು ಸರಿ ಇಲ್ಲ ಇಲ್ಲಿ. ನೋಡ್ತಾ ಇರ್ಬೋದು, ಡೀಸೆಲ್ ಹಾಕ್ಸ್ಕೊತಾ ಇದ್ದೀನಿ. ಟೈಮ್ ಆಲ್ರೆಡಿ 7 ಗಂಟೆ ಆಗ್ಬಿಟ್ಟಿದೆ, ಅವರು ಬೇಗ ಹೋಗಬೇಕು. ಬನ್ನಿ ಫಸ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ. ಗುರು, ಲೆಫ್ಟಲ್ಲಿ ಕಾಣ್ತಿರೋದು ಫುಲ್ಲು ಸಮುದ್ರ. ಬ್ರಿಡ್ಜ್ ಸ್ಟ್ರೆಚ್ಚರ್ ನೋಡ್ತಾ ಇರ್ಬೋದು ನೀವು, ಏನು ಸಖತ್ತಾಗಿದೆ, ಸೂಪರಾಗಿದೆ ಅಲ್ಲ. ನೋಡಿ ಅಲ್ಲಿ ಬೋಟ್ಗಳು ಕಾಣ್ತಾ ಇದ್ದಾವೆ. ವೈಟ್ ಕಲರ್ದು ಲೈಟ್ ಕಾಣ್ತಿದೆಯಲ್ಲ, ಅವೆಲ್ಲ ಬೋಟೇನೆ. ಸಖತ್ತಾಗಿದೆ ಗುರು. ಸ್ಟ್ರೆಚ್ಚರ್ ಮಾತ್ರ ಸೂಪರಾಗಿದೆ. ಹೊಸ ರೋಡ್ ಅನಿಸುತ್ತೆ, ಅದೇ ಥರನೇ ಕಾಣ್ತಾ ಇದೆ. ಹೊಸ್ದಾಗಿ ಮಾಡಿದ್ದಾರೆ ಅನಿಸುತ್ತೆ. ಸೂಪರಾಗಿದೆ ಗುರು. ನೋಡಿ ಅಲ್ಲೊಂದು ಬೋಟು ಗುರು. ಇಲ್ಲಿ ಬೋಟ್ ಕಾಣೋದು ನಿಮಗೆ ಗೋವಾದಲ್ಲಿ ಎಲ್ಲ ಪ್ಯಾಸೆಂಜರ್ ಬೋಟು. ಬರೀ ಮೀನಿನ ನೋಡ್ತಾ ಇದ್ದು ಇಷ್ಟು ದಿನ. ನೋಡಿ ಅದು 2 ಫ್ಲೋರು 3 ಫ್ಲೋರ್ ಇರೋ ಬೋಟ್ಗಳು. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಹಾಕ್ಬಿಟ್ಟವ್ರೆ ಗುರು, ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಡೀಸಲ್ಲು ಅಲ್ಲೊಂದು 10 ಲೀಟ್ರದ್ದು ಯಾಡ್ಲು ಹಾಕಿದ್ದೀನಿ. ಸದ್ಯಕ್ಕೆ ಸಾಕು. ಲೋಕಲ್ಲೇ ಹಾಕ್ಬಿಟ್ಟೆ ಗುರು, ಬೇಜಾರಾಗಿ ಹೋಗಿದ್ದು ಅತ್ತಾಗಿ. ಸುಮ್ಮನೆ ಅಲ್ಲಿ ಮತ್ತೆ ರಿಸಿಪ್ಟ್ ತೊಗೊಳೋದು ಬೇಡ. ಆಲ್ರೆಡಿ ಯಾಡ್ಲು ಅಂಡರ್ ಲೆವೆಲ್ ಲೋ ಅಂತ ತೋರಿಸ್ತಾಯಿತ್ತು. ಹಂಗಾಗ್ಬಿಟ್ಟು ಒಂದು 10 ಲೀಟ್ರ್ ತೊಗೊಂಡು ಹಾಕ್ಕೊಂಡಿದ್ದೀನಿ ಇಂಡಿಯನ್ ಪೆಟ್ರೋಲ್ ಬಂಕ್ದೆ. ಆಲ್ಮೋಸ್ಟ್ ಎಲ್ಲ 3/4% ರೀಚ್ ಆಗಿಬಿಡ್ತೀನಿ. ಅಲ್ಲಿ ಹೋದ್ಮೇಲೆ ನೋಡೋಣ ಕಂಪ್ನಿದೇ ಆ ಥರ ಹಾಕಿದ್ರೆ ಆಯಿತು. ಬನ್ನಿ ಈಗ ಸೀದಾ ನಾನ್ ಸ್ಟಾಪ್ ಬಾಟ್ರಿಗೆ ಹೋಗೋಣ. ಟೈಮ್ ಬೇರೆ ಆಗೋಯ್ತು ಗುರು. ಬೇಗ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಹೋಗಬೇಕು, ಇಲ್ಲಾಂದರೆ ಆಲ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಅಲ್ಲಿ ಇದು ತೊಗೋಬೇಕಲ್ಲ, ಸ್ಟ್ಯಾಂಪ್ ಕೊಡೋರು ಇರಲ್ವಂತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗು ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ಚೆಕ್ ಪೋಸ್ಟು ಅಂದರೆ ಮುಂದೆ ಬಂದಿದ್ದೀನಿ, ತೋರಿಸ್ತೀನಿ ರೀ. ನೋಡ್ತಾ ಇರ್ಬೋದು, ಎಲ್ಲ ಗಾಡಿಗಳು ನಿಲ್ಲಿಸಿದ್ದಾರೆ. ಇದೇ ಚೆಕ್ ಪೋಸ್ಟು. ನೋಡ್ತಾ ಇರ್ಬೋದು, ಮಹಾರಾಷ್ಟ್ರದೊಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಒಂದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಐತೆ ಚೆಕ್ ಪೋಸ್ಟು. ಇಲ್ಲಿ 300 ರೂಪಾಯಿ ಇಸ್ಕೊಂಡ್ರು ಗುರು. ಈಗ ಇಲ್ಲಿ ಪರ್ಮಿಟ್ ಇಸ್ಕೋಬೇಕು. ಇಲ್ಲಿ 1,500 ರೂಪಾಯಿ ಆಗುತ್ತೆ. ಪಟ್ಟಂಥದ್ದೊಂದು ಕೆಲಸ ಆಯಿತು ಅಂದರೆ ಆರಾಮಾಗಿ ಮೂವ್ ಆಗ್ಬೋದು. ಅಕಸ್ಮಾತ್ ಅದಾಗಲಿಲ್ಲ ಅಂದರೆ ಇವತ್ತು ನೈಟ್ ಇಲ್ಲೇ ಆಲ್ಟಾಗಿ ಬೆಳಗ್ಗೆ ಅವ್ರು ಬಂದ ಮೇಲೆ ಇಸ್ಕೋಬೇಕಾಗುತ್ತೆ. ನೋಡೋಣ, ಬೇಗ ಹೋಗೋಣ ಟಕ್ಕಂತ ತೋರಿಸ್ತೀನಿ. ಈ ಥರ ಚೆಕ್ ಪೋಸ್ಟ್ ಇದೆ ಗುರು. ನೋಡ್ತಾ ಇರ್ಬೋದು, ಕೊಲ್ಲಾಪುರ್ ಘಾಟು ನೋಡಿ. ಆಲ್ರೆಡಿ 3/4% ಹತ್ಬಿಟ್ಟಿದ್ದೀನಿ. ಫುಲ್ಲು ಪಾತಾಳ ಗುರು, ಏನು ಪ್ರೊಟೆಕ್ಷನ್ ಇಲ್ಲ. ಸಿಕ್ಕಾಬಟ್ಟೆ ಹೆವಿ ಡೇಂಜರ್ ಗುರು. ವ್ಯೂ ಸೂಪರ್ ಆಗಿದೆ, ಅಷ್ಟೇ ಭಯಾನಕವಾಗಿದೆ ಗುರು. ನೋಡಿ ಅಲ್ಲಿ ಟೆಂಪಲ್ಲು ನೋಡಿ, ರೋಡಲ್ಲಿ ಕಾಣ್ತಾ ಇದೆಯಾ? ಅಲ್ಲಿಂದ ಬಂದಿದ್ದು ನಾನು. ಅಪ್ ಹೆಂಗಿದೆ ನೋಡಿ. ಇನ್ನೂ ಸುಮಾರು ಏನಿಲ್ಲ ಅನ್ನೋ ಒಂದು 15-20 ಕಿಲೋಮೀಟ್ರ್ ಘಾಟ್ ಐತೆ ಗುರು. ಇದು ಸಿಕ್ಕಾಬಿಟ್ಟೆ ದೊಡ್ಡ ಘಾಟ್ ಇದು. ಆಲ್ರೆಡಿ ಒಂದು ಬೆಟ್ಟ ಹತ್ತಿ ಇಳಿದು ಇನ್ನೊಂದು ಬೆಟ್ಟ ಹತ್ತುತ್ತಾ ಇರೋದು ನಾನು. ನೋಡಿ ಪಾತಾಳ.
ಬಂದಿರೋ ರೋಡ್ ಕಾಣ್ತಾ ಇದೆ ನೋಡಿ. ಈಗ ಬೆಟ್ಟ ತುದಿಗೆ ಹತ್ತಿದ್ದೀನಿ ಫುಲ್ಲು. ಯಾವ ಥರ ಇದೆ ನೋಡ್ಗುರು. ಬಾ 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 ಬಾ. ಇದೇನಾರ ಕುಸಿತು ಅಂದರೆ ಮುಗೀತು, ಬೇರೆ ಮಾತೇ ಇಲ್ಲ ಗುರು. ಆಮೇಲೆ ಬಂಡೆ ಕಲ್ಲುಗಳೆಲ್ಲ ಮೇಲೆ ನೋಡಿ ಇಲ್ಲಿ ಬೀಳ್ತಾ ಇದ್ದಾವೆ. ಹೆವಿ ಡೇಂಜರ್ ಈ ಜಾಗಗಳು. ಆ ಕಡೆಯಿಂದ ನೋಡಿದ್ರೆ ಬಂಡೆ ಕಲ್ಲು, ಈ ಕಡೆ ನೋಡಿದ್ರೆ ಪಾತಾಳ. ಈ ರೋಡ್ ಏನಾದ್ರು ಕುಸಿತು ಅಂದರೆ ಪಕ್ಕ ನೋ ಟೆನ್ಷನ್. ಅಲ್ಲಿ ನೋಡ್ಗುರು ರೋಡು. ಗಾಡಿ ಅಲ್ಲಿ ನಿಂತಿದೆ, ಸಾಂಗ್ಲಿದ್ದೀವಿ. ಇದೇ ಪೆಟ್ರೋಲ್ ಬಂಕ್ ಅಲ್ಲಿ ಮುಂದೆಗಡೆ ಜಂಕ್ಷನ್ನು. ಇದೊಂದು ಹೋಟ್ಲ್ ಐತೆ ನೋಡಿ, ಸೂಪರ್ ಆಗಿತ್ತೆ ಮಾತ್ರ ಊಟ ಮಾತ್ರ. ಯಾರ ಸಾಂಗ್ಲಿ ಕಡೆ ಬರೋರು ಈ ಹೋಟ್ಲಿಗೆ ಹೋಗಿ ಊಟ ಮಾಡಿ. ಏನು ತಗೊಂಡ್ರು ಅನ್ಲಿಮಿಟೆಡು. ಆಮೇಲೆ ಊಟನೂ ಅಷ್ಟೇ ಸೂಪರ್ ಆಗಿತ್ತು. ಟೈಮ್ ಒಂದು ಆಲ್ರೆಡಿ 2:30 ಆಗಿದೆ ಗುರು. ಬಿಸಿಲು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಹೊಡಿತಾ ಇದೆ. ಬನ್ನಿ ಇಲ್ಲಿಂದ ಬಿಡೋಣ. ಗಾಡಿ ಎಲ್ಲ ಫುಲ್ ಗಲೀಜಾಗ್ಬಿಟ್ಟೈತೆ ಗುರು. ಫಸ್ಟು ಹೋಗಿ ತೊಳಸ್ಬೇಕು. ಹಂಗೆ ಅಂದ್ಕೊಂಡು ಹೋಗ್ತಾನೇ ಇದ್ದೀನಿ, ತೊಳ್ಸೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಬನ್ನಿ ಹೋಗೋಣ. ರೊಟ್ಟಿ ಹೆಂಗಿತ್ತು ಗೊತ್ತಾ ಗುರು, ನಾನೇ 7 ರೊಟ್ಟಿ ತಿನ್ಕೊಂಬಂದಿದ್ದೀನಿ ಈಗ. ಸಖತ್ತಾಗಿತ್ತು. ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ, ಇದೇ ಹೋಟ್ಲು. ಯಾರು ಬರ್ತಿರಲ್ಲ ಬರೋರು ಟೇಸ್ಟ್ ಮಾಡಿರಿ ಒಂದ್ಸತಿ, ಗೊತ್ತಾಗುತ್ತೆ ನಿಮಗೇನೆ. ನನಗಂತೂ ಸಖತ್ ಇಷ್ಟ ಆಗೋಯ್ತು. ನಾನು ತುಂಬ ಹೋಟ್ಲುಗಳಿಗೆ ಹೋಗ್ತಾ ಇರ್ತೀನಿ, ಈ ಥರ ಯಾರಿಗೂ ಹೋಗಲಿಲ್ಲ. ಅಂದರೆ ಅಷ್ಟು ಕಷ್ಟ ಅಲ್ಲ ಊಟ ಇರೋದು ಹೇಳಬೇಕು. 240 ರೂಪಾಯಿ ಬಿಲ್ ಆಯಿತು ಗುರು. ಆದ್ರೂ ಏನು ಗೊತ್ತಾ, 200 ಅಲ್ಲ 300 ಹೋದ್ರೂ ಹೊಟ್ಟೆ ತುಂಬ ಊಟ ಮಾಡೋದು ಮೇನು. ಗುರು ಪ್ರೆಸೆಂಟ್ ಟೈಮ್ ಈಗ 6:40 ಆಗಿದೆ. ನಾನು ಯಾವ ರೋಡಲ್ಲಿದ್ದೀನಿ, ಯಾವ ಸೈಡ್ ಹೋಗ್ತಾ ಇದ್ದೀನಿ ಅಂತ ಯಾರಿಗಾರ ಗೊತ್ತಾ? ಈ ರೋಡ್ ನೋಡಿದ್ಮೇಲೆ ನಾನಿರೋ ರೋಡಲ್ಲಿ ಪ್ರೆಸೆಂಟ್ ಈ ಪ್ಲೇಸಲ್ಲಿ ಎಷ್ಟೋ ಜನದ ಕನಸು ಈ ಪ್ಲೇಸಿಗೆ ಬರೋಕ್ಕೆ. ಯಾರ ಗೆಸ್ ಮಾಡ್ತೀರಾ ನಾವೆಲ್ಲಿದ್ದೀವಿ ಅಂತ? ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಸುಮಾರು ಜನಕ್ಕೆ ಗೊತ್ತಿಲ್ದಿರ್ಬೋದು. ಜಾಸ್ತಿ ಟೈಮ್ ತೊಗೊಳಲ್ಲ. ನಾವಿದ್ದೀವಿ ಪ್ರೆಸೆಂಟ್ ತೊಳಜಾಪುರ. ಇನ್ನೂ ತೊಳಜಾಪುರ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಎಷ್ಟೋ ಜನದ ಕನಸುಗರು ಭವಾನಿ ದೇವಿ ಆಶೀರ್ವಾದ ಪಡೆಯೋಕ್ಕೆ, ನೋಡೋದಕ್ಕೆ ಎಷ್ಟೋ ಜನದ ಕನಸು. ಆದರೆ ನಮ್ಮ ನೋಡಿ ಯಾವ ಥರ ನಸೀಬಿದೆ ಅಂದರೆ, ಒಳ್ಳೊಳ್ಳೆ ಪ್ಲೇಸಿಗೆ ಹೋಗ್ತೀವಿ, ಆದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಇದು ಸೇರಿ ನಾನು 3ನೇ ಸತಿ ಈ ರೋಡಲ್ಲಿ ಬರ್ತಾ ಇರೋದು. ಹೇಳ್ಬೇಕಂದ್ರೆ ಏನೋ ಮಾಡೋಂಗಿಲ್ಲ, ನೋಡೋಣ ಟ್ರೈ ಮಾಡೋಣ ಅಂದ್ಕೊಂಡೆ. ಆಗ ಡೌಟ್ ಇದೆ ಗುರು, ಟೈಮ್ ಬೇರೆ ಆಗೋಗಿದೆ. ಯಾಕಂದರೆ ಗಾಡೀಲಿ ಬೇರೆ ಸರ್ಕೈತೆ. ಯಾರು ರಪ್ಪಂತ 2 ಬಾಕ್ಸ್ ಎಳ್ಕೊಂತು ಅಂದರೆ ಭಾರಿ ಅನಾಹುತ ಆಗ್ಬಿಡುತ್ತೆ. ಹಂಗಾಗ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಹೋದ್ಸತಿ ಹಂಗೆ ಅಂದ್ಕೊಂಡೆ ಗುರು, ಹೋದ್ಸತಿ ಮೀನು ಲೋಡ್ ತೊಗೊಂಬಂದಿದೆ ಟೈಮಿಂಗ್ಸ್ ತೊಡು. ಈ ಸತಿ ಏನು ಟೈಮಿಂಗ್ಸ್ ಇಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಏನು ಮಾಡೋಣ ಗೊತ್ತಿಲ್ಲ. ಪಾರ್ಕಿಂಗು ಜನ ಯಾವ ಥರ ಏನು ಗೊತ್ತಿಲ್ಲ. ಇದು ನಾನು ನಿಲ್ಲಿಸಿ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು, ನಾನು ಹೋಗೋ ದಾರಿಲಿ ವಾರಣಾಸಿ ವಿತ್ ಕಾಲ ಭೈರವ ದೇವಸ್ಥಾನನೂ ಅದೇ ಲೆವೆಲಲ್ಲೇ ಹೋಗೋದು. ಅಂದರೆ ದೇವಸ್ಥಾನ ಮುಂದೆ ಹೋಗೋಲ್ಲ, ಮಧ್ಯಪ್ರದೇಶ್ ಹತ್ತತ್ರನೇ ಹೋಗೋದು. ಮಧ್ಯಪ್ರದೇಶ್ ಮೇಲೆ ಅಂದ್ಕೊಂಬಿಡಿ, ಹತ್ತತ್ರ ಏನಿಲ್ಲ, ಅದ್ರ ಮೇಲೇ ಹೋಗೋದು. ನೋಡೋಣ, ಅಲ್ಲಂತೂ ಟ್ರೈ ಮಾಡೇ ಮಾಡ್ತೀನಿ, ಬಿಡಲ್ಲ. ಆ
ಕಡೆ ಏನಷ್ಟು ಕಳ್ತನ ಇಲ್ಲ ಅಂತ ಅಂದ್ಕೊತೀನಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಕಳ್ತನ ಇದೆ ಅವರು. ಏನು ಮಾಡೋದು, ಎಲ್ಲ ಫೇಮಸ್ ಜಾಗಗಳು ನೋಡಿ. ತುಳಜಾಪುರ 16 ಕಿಲೋಮೀಟ್ರ್ ಐತೆ ಕರೆಕ್ಟಾಗಿ. ಇವರು ಬೆಳಗ್ಗಿಂದ ಏನಿಲ್ಲ ಅಂದರು ಕಡಿಮೆ ಅಂದ್ರೂ ಒಂದು 150, 150, 300, ಟೋಟಲಿ ಒಂದು 450 ಕಿಲೋಮೀಟರ್ ಹೊಡೆದಿದ್ದೀನಿ ಗುರು. 100% 450 ಅಂತೂ ಪಕ್ಕ ಹೊಡೆದಿದ್ದೀನಿ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದಿದ್ದೆ, ನೋಡ್ತಾ ಇರ್ಬೋದು ಅರ್ಧ ಟ್ಯಾಂಕ್ ಆಗೋಗಿದೆ. ಟ್ಯಾಟ್ಲು ಪರವಾಗಿಲ್ಲ ಗುರು, 10 ಲೀಟ್ರ್ ಏನು ಹಾಕ್ಸಿದೆ ಅದೇ ಲೆವೆಲಲ್ಲಿ ಐತೆ, ಏನು ಅಷ್ಟೊಂದೇನು ಹೇಳ್ದಿಲ್ಲ. ಯಾಕೆಂದರೆ ಗಾಡಿ ವೇಟು ಮಾಲೇಟು ಟೋಟಲಿ 9 ಟನ್ನು 650 kg ಇದೆ ಅಷ್ಟೇ. ಅದರಲ್ಲಿ 5 ಟನ್ನು 450 kg ತೆಗೆದ್ರು ಹತ್ತತ್ರ 3,800 ಆ ಥರ ಹೆಚ್ಚು ಕಮ್ಮಿ ಬರ್ತೈತೆ. 4 ಟನ್ನೇ ಅಂದ್ಕೊಳ್ಳಿ, ಆರಾಮಾಗಿ ಹೋಗುತ್ತೆ. ಇನ್ನೊಂದೇನು ಪ್ರಾಬ್ಲಮ್ ಆಗಿದೆ ಅಂದರೆ, ಈ ಆ್ಯಡ್ಲು ಹಾಕ್ಸಿದ್ದೀನಲ್ಲ, ಇಂಡಿಯನ್ ಪೆಟ್ರೋಲ್ ಬಂಕಿಂದ ಹಾಕ್ಸಿರೋದು ಎಮರ್ಜೆನ್ಸಿಗೆ ಅಂತ. ನಾವೇನಕ್ಕೆ ಕಂಪ್ನಿ ಟು ಕಂಪ್ನಿನೇ ಮೇಂಟೈನ್ ಮಾಡಬೇಕು ಅಂದರೆ, ಒಂದು ಪಿಕಪ್ ಹೋಗುತ್ತೆ, ಹೊರಗಡೆ ಹಾಕ್ಸಿದ್ರೆ ಪಿಕಪ್ ಬರೋದೇ ಇಲ್ಲ. ಮೈಲೇಜ್ ಅಂತೂ ಕೇಳಲೇಬೇಡಿ, ಫುಲ್ಲು ಡ್ರಾಪ್ ಆಗಿಬಿಡುತ್ತೆ. ಈಗ ನನಗೆ ಆಗ್ತಿರೋದು ಅದೇ, ಬರೀ 450 ಕಿಲೋಮೀಟ್ರಿಗೆ ನೀವು ನೋಡ್ದಂಗೆ ಅರ್ಧ ಟ್ಯಾಂಕ್ ಆಗೋಗಿದೆ ಗುರು. ಬೇಜಾರಾಗೋಯ್ತು ನನಗಂತೂ. ವೆಯ್ಟ್ಲೆಸ್ಸಲ್ಲೂ ನನಗೆ ಮೈಲೇಜ್ ಬರ್ತಾಯಿಲ್ಲ. ಎಂಥ ಕೆಲಸ ಮಾಡಿಕೊಂಡೆ ಅಂತ ಒಂದು ಕಡೆ ಬೇಜಾರಾಗುತ್ತೆ, ಇನ್ನೊಂದು ಕಡೆ ಏನೂ ಮಾಡೋಂಗಿಲ್ಲ ಗುರು. ಎಮರ್ಜೆನ್ಸಿ ಗಾಡಿ ಎಲ್ಲರ ಕೈ ಕೊಟ್ಬಿಟ್ರೆ ಕಷ್ಟ. ಆಮೇಲೆ ಕೆಲವೊಂದು ಮೆಟೀರಿಯಲ್ ಮೇಲೆ ಡಿಪೆಂಡು ಗುರು. ಕೆಲವೊಂದು ಮೆಟೀರಿಯಲ್ ಮೇಲೆ ನೋಡಿ, ದೊಡ್ಡ ಮೆಟೀರಿಯಲ್ ಹಾಕಿರ್ತೀವ, ಕೈಯಲ್ಲಿ ಎತ್ತಕ್ಕೆ ಆಗ್ದಂಥದ್ದು ದೊಡ್ಡದು ಐಟಮು, ಅಂಥವೆಲ್ಲ ಟೆನ್ಷನ್ ಇಲ್ಲ, ರೋಡಲ್ಲಿ ನಿಲ್ಸೋಗ್ಬೋದು. ಇಂಥವೆಲ್ಲ ಕೈಯಲ್ಲಿ ಈಸಿಯಾಗಿ ಎತ್ಕೊಂಡ್ಬಿಡ್ತಾರೆ ಗುರು, 5 ನಿಮಿಷನೂ ಬೇಡ ಎತ್ಕೊಳಕ್ಕೆ. ಇಂಥ ಮೆಟೀರಿಯಲ್ ಎಲ್ಲ ಗಾಡಿ ಎಲ್ಲರ ಕೈ ಕೊಡ್ತು ನಿಲ್ಲಿಸಿ ಹೋಗೋಕ್ಕೂ ಆಗಲ್ಲ. ಅದರಲ್ಲೂ ಇದು ಜನರ ಅಚ್ಚುಮೆಚ್ಚಿನ ಡ್ರಿಂಕ್ಸ್ ವಿಚಾರ ಗೊತ್ತಲ್ಲ, ಎಂತ ನನ್ನ ಮಗನೂ ಬಿಡಲ್ಲ, ಎತ್ಬಿಡ್ತಾರೆ. ಬೇರೆ ಐಟಮ್ ಇದ್ದರೆ ಇದನ್ನು ತೊಗೊಂಡು ಏನು ಮಾಡೋಣ ಅಂತ ಹಿಂದೆ ಮುಂದೆ ನೋಡೋ ಜನಗಳು ಇದ್ದಾರೆ. ಡ್ರಿಂಕ್ಸ್ ವಿಚಾರದಲ್ಲಿ ಯಾರೂ ಕಾಂಪ್ರಮೈಸ್ ಆಗಲ್ಲ ಅವರು, ಅದು ಪ್ರಾಬ್ಲಮ್ಮು. ಈಗ ನೋಡಿ ಬೋಲ್ಡು ತುಳಜಾಭವಾನಿ ಇಲ್ಲೂ ಒಂದು ಬಂದಿದೆ ನೋಡಿ, ತುಳಜಾಭವಾನಿ ಕಾಣ್ತಾ ಇದೆಯಾ? ನೋಡೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಕರೆಕ್ಟಾಗಿ ತುಳಜಾಪುರದಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಎಂಡ್ ಮಾಡಿ ಅಲ್ಲಿಂದ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಪಾರ್ಟ್ 2 ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ ಗುರು. ಪಾರ್ಟ್ 1 ಪಾರ್ಟ್ 2 ಮಾಡಿದ್ರೆ ಪಾರ್ಟ್ 3 ಒಳಗಡೆ ಅಷ್ಟೇ. ಹಂಗಾಗಿಯೇ ಜಾಸ್ತಿ ಗ್ಯಾಪ್ ತೊಗೊಂಡು ವಿಡಿಯೋ ಮಾಡ್ತಿರೋದು, ಕಂಟಿನ್ಯೂಸ್ ಅಲ್ಲಿ ವಿಡಿಯೋ ಮಾಡ್ತಾಯಿಲ್ಲ. ಕೆಲವ್ರಿಗೆ ಬೋರ್ ಆಗ್ಬೋದು. ಇನ್ನೊಂದೇನಾಗುತ್ತೆ ಅಂದರೆ, ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ನೋಡಿ, ನಾನು ಹೋಗೋದು ಲಾಂಗ್ ಬಾಡ್ಗೆ. ನಾನು ಒಂದು ಬಾಡ್ಗೆ ಹೋಗಿ ಬರೋಷ್ಟರಲ್ಲಿ ಮಿನಿಮಮ್ ಅಂದರೂ 20 ದಿನ ಬೇಕು. 20 ದಿನ ಆಗೋಯ್ತು. ಈಗ ನಾನು ಹೋಗಿ ಬಂದು 20 ದಿನಕ್ಕೆ ಮತ್ತೆ ಇನ್ನೊಂದು ಬಾಡಿಗೆ ಹುಡುಕಿ ನಾನು ರೆಸ್ಟ್ ತೊಗೊಳೋ ಅಷ್ಟರಲ್ಲಿ 1 ತಿಂಗಳು ಕಂಪ್ಲೀಟ್ ಆಗಿಬಿಡುತ್ತೆ ಗುರು. ಈಗ ಕೆಲವ್ರು ಹೇಳ್ತಾರೆ 1 ವೀಡಿಯೋ 2 ವೀಡಿಯೋದಲ್ಲೇ ಕಂಪ್ಲೀಟ್ ಮಾಡುವಂತ. ಅಲ್ಲಿಗೆ ತಿಂಗಳಿಗೆ 1 ವೀಡಿಯೋನೇ ಹಾಕೋಕ್ಕಾಗೋದು. ಪರವಾಗಿಲ್ಲ, ನಾವು ತಿಂಗಳು ಕಾದು ನೋಡ್ತೀವಿ ಅಂದರೆ ಕಮೆಂಟ್ ಮಾಡಿ, ನಾನು ಒಂದೇ ವೀಡಿಯೋದಲ್ಲೇ ಮುಗಿಸ್ತೀನಿ ಫುಲ್ ಒಂದು ಜರ್ನಿನ. ಅಪ್ ಆ್ಯಂಡ್ ಡೌನ್ ಅಂದರೂ ತಿಂಗಳಿಗೆ 2 ವೀಡಿಯೋ ಬಿಡ್ಬೋದು ಅಷ್ಟೇ. ಆ ಥರ ಇದೆ. ನಾನು ಅದಕ್ಕೆ ಹಂಗೆ ಸರಿಯಾಗಲ್ಲ ಅಂದ್ಬಿಟ್ಟು ಒಂದು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಥರ ಬಿಡ್ಕೊಂಡು ಹೋಗ್ತಿರೋದು. ಎಷ್ಟೋ ಜನಕ್ಕೆ ಅದು ಇಷ್ಟ ಆಗ್ತಾಯಿಲ್ಲ. ಹಂಗಾಗಿ ನೋಡೋಣ, ನೀವು ಯಾವ ಥರ ಹೇಳ್ತೀರ ಅದೇ ಥರ ಮಾಡ್ತೀನಿ. ಕಮೆಂಟ್ ಮಾಡಿ ನೋಡೋಣ. ಇನ್ನೊಂದು ಟಾರ್ಗೆಟ್ ಇಕ್ತೀನಿ ಗುರು, ಕಮೆಂಟ್ ಜಾಸ್ತಿ ಯಾರ್ಯಾರು ಕಮೆಂಟ್ ಮಾಡ್ತಾರೋ, ಜಾಸ್ತಿ ಕಮೆಂಟ್ ಯಾರ್ದಿರುತ್ತೋ ಅವರಿಗೆ ಪರ್ಸ್ನಲಾಗಿ ಫೋನ್ ನಂಬರ್ ಕೊಡ್ತೀನಿ. ಅವ್ರದ್ದು ಏನೇ ಡೌಟ್ ಇರಲಿ ನಾನು ಕ್ಲಿಯರ್ ಮಾಡ್ತೀನಿ. ಪರ್ಸ್ನಲಾಗಿ ನಂಬರ್ ಕೊಟ್ಟು ನೋಡೋಣ ಯಾರು ಜಾಸ್ತಿ ಜನ ಕಮೆಂಟ್ ಮಾಡ್ತೀರಾ ಏನೋ ನೋಡೋಣ.